ದಾರಿಲಿ ಯಾವ್ದಾದ್ರು ಹೋಟೆಲ್ ಇದೆಯಾ? ಹೋಟ್ಲು ಮಾತ್ರನೇ ಸಾಕ ಅಥವಾ ಬೇರೆ ಏನಾನ? ಏಯ್, ನನ್ನ ಹತ್ರ ಲೈಸೆನ್ಸ್ ಗನ್ ಇದೆ. ಯಪ್ಪ, ನನಗೆ ಪ್ರಾಣ ಅಂದ್ರೆ ಸಿಕ್ಕಾಪಟ್ಟೆ ಭಯ ಗುರುಗಳೇ. ಮಸ್ತ್ ಮಜಾ ಬರ್ತಾ ಇದೆಯೋ, ಸೂಪರ್ ಆಗಿದೆಯೋ. ನನ್ನ ಕೆಲ್ಸಕ್ಕೆ ಇವನ್ ಸೂಟ್ ಆಗ್ತಾನ ಇಲ್ವಾ? ಮಿಸ್ಟೀರಿಯಸ್. ಅವರು ನೋಡು, ಹಾಡಲ್ಲೇ ಕುಡಿದು ನ್ಯೂಸೆನ್ಸ್ ಮಾಡ್ತಿದ್ದಾರೆ. ಏಯ್, ಅವ್ರ ಬುದ್ಧಿ ಹೇಳೋ. ಅವ್ರು ಯಾರೋ ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡ್ತಿದಾರೆ, ನಮ್ಗೆ ಯಾಕೆ ಬಿಡಿ ಗುರುಗಳೇ? ಇಂಥವ್ರಿಂದನೇ ಕಣೋ ಆಕ್ಸಿಡೆಂಟ್ಸ್ ಆಗೋದು. ಹೋಗಿ ಅವ್ರು ನಿಲ್ಸೋ. ಸರಿ ಆಯ್ತು. ಗಾಡಿ ಓಡಿಸ್ಬೇಡ್ರೋ, ಸತ್ತೋಗ್ತಿರೋ. ರಾಜು ಹಿಡ್ಕೊಳ್ರ. ಅಯ್ಯೋ, ನನ್ ಮಗನ್ ತಗ್ಲಾಕೊಂಡ್ಬಿಟ್ಟೆ. ಅವ್ರು ಯಾರೋ ಎಣ್ಣೆ ಹೊಡಿತಿದ್ರೆ ನಿಮ್ಗೆ ಯಾಕೆ ಬೇಕಿತ್ತು ಗುರುಗಳೇ? ಕರ್ಕೊಂಡೋಗಿ ತಗ್ಲಾಕ್ಸಿದ್ರಲ್ಲ. ಏಯ್, ಎಳ್ಕೊಬಂಡ್ರ ಅವನ್ನ. ನನ್ನ ಪಾಡಕ್ಕೆ ನಾನು ಇರ್ತೀನಿ ಅಂದ್ರೂ ಬಿಡ್ತಾ ಇಲ್ವಲ್ಲ. ಅದು ಯಾವನ್ ಬರ್ತಿರೋ ಈಗ ಬಂದ್ರ. ಬಾರೋ ನನ್ನ ಮಗನೇ. ಏಯ್, ದೀಪ ಕಟ್ಟಾಗಿದೆ. ಗಾಡಿನಲ್ಲಿ ಫಸ್ಟ್ ಏಡ್ ಕಿಟ್ ಕೂಡ ಇಲ್ಲ. ಬೇಗ ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯ ಸುಮ್ನಿರಿ ಸರ್, ನನ್ನ ಕರಿಯರಲ್ಲಿ ಇಂತ ಎಷ್ಟು ಗಾಯಗಳು ನೋಡಿಲ್ಲ. ಚಿಕ್ಕ ಬ್ಯಾಂಡೇಜ್, ಸ್ವಲ್ಪ ಟಿಂಚರು, ಕೆಲಸ ಮುಗೀತಷ್ಟೇ. ಇಷ್ಟೆಲ್ಲ ಗೊತ್ತಿರೋನು ಹಳೆ ಜಗಳನ್ನ ಯಾಕೋ ಮಾಡ್ಕೊಂಡೆ? ಗುರುಗಳೇ, ಇವನಿಗೆ ಆ ಹುಡುಗಿಯವರಪ್ಪ 50,000 ರೂಪಾಯಿ ಕೊಡ್ಬೇಕಾಗಿತ್ತು. ಕೊಡೋದ್ ಸ್ವಲ್ಪ ಲೇಟ್ ಆಯ್ತು ಅಂದಿದ್ದಕ್ಕೆ ಈ ದುರ್ಗ ಅವಳನ್ನ ಮದ್ವೆ ಆಗ್ತೀನಿ ನಿಂದಿದ್ದ. ಅದಕ್ಕೆ ಆ ಹುಡುಗಿನೂ ಅಪ್ಪನ್ನು ಒಂದ್ ಜಾಗದಲ್ಲಿ ಇಟ್ಟು ಸೇಫ್ ಮಾಡಿದ್ದೆ. ಅದಕ್ಕೆ ಇವ್ನಿಂಗ್ ಆಡ್ತಿದ್ದಾನೆ. ಅವಾಗಿಂದ ಗಾಡಿ ತುಂಬಾ ಹುಡುಗರ್ನ ಹಾಕೊಂಡು ನನಗೋಸ್ಕರ ಹುಡುಕ್ತಾ ಇದ್ದಾನೆ. ಆ ವಿಚಾರನ ಆಮೇಲೆ ಮಾತಾಡ್ಕೊಳ್ಳೋಣ. ಇವಾಗ ತುಂಬಾ ರಕ್ತ ಹೋಗ್ತಾ ಇದೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಆಯ್ತು ನಡೀರಿ ಸರ್.